ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿರೋದು ಮೈಸೂರಿನ ಪ್ರೀಮಿಯಂ ಲೇಔಟ್ ಆಗಿರುವಂಥ BVL ಪ್ರೀಮಿಯೋ ಲೇಔಟ್ ಅಲ್ಲಿ. ಸೊ ನನ್ನಿಂದ ನೀವು ಈ ಮನೆ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಅಂಡ್ ಲಕ್ಸುರಿಯಸ್ ಆಗಿ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಈ ಮನೆ ಬಂದು ನಿಮಗೆ 30/60 ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ. ಈ ಮನೆಯಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಹಾಗೆ ಬಾರ್ ಕೌಂಟರ್ ಆಗಿರ್ಬೋದು, ಜಿಮ್ ಏರಿಯಾ ಆಗಿರ್ಬೋದು, ಅಂಡ್ ಟೆರಸ್ ಅಲ್ಲಿ ನಿಮಗೆ ಗಾರ್ಡನಿಂಗ್ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಅಂತಾನೆ ಏರಿಯಾ ಇದೆ. ಸೊ ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಅಂಡ್ ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಮನೆ ಮುಂದೆ ಕೂಡ ನೋಡ್ತಿರ್ಬೋದು, ನಿಮಗೆ 30 ಫೀಟ್ ಕಾಂಕ್ರೀಟ್ ರೋಡ್ನ ಕೊಟ್ಟಿದ್ದಾರೆ. ಅಂಡ್ ಮನೆ ಮುಂದೆ ಕೂಡ ನೀವು ಆರಾಮಾಗಿ ಕಾರ್ನ ಪಾರ್ಕ್ ಮಾಡ್ಕೊಳ್ಬೋದು. ಅಂಡ್ ಈ ಕಡೆ ಕೂಡ ನೋಡ್ತಿರ್ಬೋದು, ನಿಮಗೆ ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಇಲ್ಲಿ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂದ್ವಿ ಅಂತಂದ್ರೆ ನೀವು ಇಲ್ಲಿ ಗೇಟ್ ಸಹ ನೋಡ್ತಿರ್ಬೋದು. ಅಂಡ್ ಇದು ಬಂದು ನಿಮಗೆ ಸೆಲ್ಲಾರ್ ಪಾರ್ಕಿಂಗ್ ಆಗಿರುತ್ತೆ. ಸೊ ಈ ಗೇಟ್ನ ಅವರು ಕಂಪ್ಲೀಟ್ ಆಗಿ MS ಸ್ಟೀಲ್ ಮತ್ತೆ ವುಡನ್ನ ಯೂಸ್ ಮಾಡಿ ಮಾಡಿರುವಂಥ ಗೇಟ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇನ್ನು ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಅಂಡ್ ಆಲ್ಸೋ ಮೂಡ ಅಪ್ರೂವ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಬನ್ನಿ ಈ ಒಳಗಡೆ ಬರ್ತಿದ್ದಂಗೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಆಲ್ರೆಡಿ ಹೇಳಿದೆ ಇದು ಸೆಲ್ಲಾರ್ ಪಾರ್ಕಿಂಗ್ ಅಂತ. ಸೊ ಇಲ್ಲಿ ಆರಾಮಾಗಿ ಏನಿಲ್ಲ ಅಂತಂದ್ರೂ ಒಂದು ದೊಡ್ಡ ಕಾರ್ ಹಂಗೆ ಇನೋವಾ ಅಂತ ಕಾರ್ನ ನೀವು ಪಾರ್ಕ್ ಮಾಡ್ಕೊಳ್ಬೋದು. ಅಂಡ್ ಮನೆ ಸುತ್ತ ಕೂಡ ನೋಡ್ತಿರ್ಬೋದು, ನಿಮಗೆ ಇಲ್ಲಿ 2 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ. ಅಂಡ್ ಅಕ್ಕಪಕ್ಕ ಮನೆ ಬಂದರೂ ಕೂಡ ನಿಮಗೆ ಆರಾಮಾಗಿ ನಿಮಗೆ ಗಾಳಿ ಬೆಳಕು ಬರುತ್ತೆ. ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ನೋಡ್ತಿರ್ಬೋದು, ನಿಮಗೆ ಯಾವ್ದಾದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾದ್ರು ಇತ್ತು ಅಂತಂದರೆ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂತು ಅಂತ ಅಂದರೆ ನಿಮಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ನ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಇದು ಬಂದು ಈ ಮನೆಯ ಮೇನ್ ಡೋರ್ ಆಗಿದೆ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿರುವಂಥ ಡೋರ್ನ ಮೇನ್ ಡೋರ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಅಂತ. ಇದು ಕಂಪ್ಲೀಟ್ ಆಗಿ ನಿಮಗೆ ಪ್ಲಾಸ್ಟಿಕ್ಕಿಂದ ಮಾಡುವಂಥ ಡೋರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಯೂಸ್ ಮಾಡುವಂಥ ಫಿಟ್ಟಿಂಗ್ಸ್ ಬಂದು ನಿಮಗೆ ಯುರೋಪ ಫಿಟ್ಟಿಂಗ್ಸ್ ಆಗಿದೆ. ಆ್ಯಂಡ್ ಇದು ಕೂಡ ನೀವು ನೋಡ್ತಿರ್ಬೋದು, ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ಲಾಕನ್ನು ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಎದುರುಗಡೆ ಬರ್ತಿದ್ದಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ವಾಲ್ ಡಿಸೈನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೀವು ಯಾವ್ದಾದ್ರು ಗಣೇಶ ಐಡಲ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿಯಾದಂಥ ಐಡಲ್ಸ್ಗಳನ್ನ ನೀವು ಇಲ್ಲಿ ಇಟ್ಕೊಬೋದು. ಆ್ಯಂಡ್ ಇದು ನಿಮಗೆ ಈ ಮನೆಗೆ ಒಂಥರ ಬಂದ ತಕ್ಷಣ ನೋಡಿದವರಿಗೆ ಇದೊಂಥರ ಗುಡ್ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂತು ಅಂದರೆ ನಿಮಗೆ 3 ಫೀಟ್ ಇರುವಂಥ ವಿಂಡೋನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಕೂಡ ನೋಡ್ಬೋದು. ಇದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಫಸ್ಟ್ ಸ್ಟಿಕ್ ಆಗಿರುತ್ತೆ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಇಲ್ಲಿ ನೀವು ಕೂಡ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಲಕ್ಸುರಿಯಸ್ ಆಗಿರುವಂಥ ಲಿವಿಂಗ್ ಏರಿಯಾನ ಅವರು ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು, POP ಇಂದ ಮಾಡಿರುವಂಥ ಫಾಲ್ ಸೀಲ್ನ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದು ಫ್ಯಾನ್ ಕೂಡ ಇದೆ, ರಿಮೋಟ್ ಕಂಟ್ರೋಲಿಂಗ್ ಫ್ಯಾನ್ ಇದೆ. ಆ್ಯಂಡ್ ಈ ಕಡೆ ಬಂತು ಅಂತಂದರೆ ನೀವು TV ಕ್ಯಾಬಿನೆಟ್ನ ಕೂಡ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ದೊಡ್ಡದಾಗಿದೆ ಅಂತ. ನೀವು ಆರಾಮಾಗಿ ಎಷ್ಟು ಇಂಚಸ್ TV ಬೇಕಾದ್ರೂ ಇಲ್ಲಿ ಹಾಕೊಳ್ಬೋದು. ಆ್ಯಂಡ್ ಹಾಗೆ ಕೆಳಗಡೆ ಕೂಡ ನೋಡ್ತಿರ್ಬೋದು, ನಿಮಗೆ ಡ್ರಾಯರ್ ಫೆಸಿಲಿಟೀಸ್ನ ಕೂಡ ಮಾಡ್ತಿದ್ದಾರೆ ನಿಮಗೆ. ಸೊ ಯಾವುದೇ ರೀತಿಯಾದಂಥ ಐಟಮ್ಸ್ಗಳನ್ನ ನೀವು ಇಲ್ಲಿ ಇಟ್ಕೊಳ್ಬೋದು. ಅಂದರೆ ರಿಮೋಟ್ ಆಗಿರ್ಬೋದು, ಯಾವುದಾದ್ರು ಆ ಥರ ಏನಾದ್ರು ಥಿಂಗ್ಸ್ ಇದೆ ನೀವು ಅಲ್ಲಿ ಇಟ್ಕೊಳ್ಬೋದು. ಆ್ಯಂಡ್ ಈ ಕಡೆ ಕೂಡ ನಿಮ್ಗೆ ಒಂದು ವಿಂಡೋನ ಕೊಟ್ಟಿದ್ದಾರೆ. ಇದು ಕೂಡ ನೋಡ್ತಿರ್ಬೋದು, ಇದು ನಿಮಗೆ 3 ಫೀಟ್ ವಿಂಡೋ ಬರುತ್ತೆ. ಸೊ ಯಾವುದೇ ರೀತಿಯಾದಂಥ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಕಡೆ ನೀವು ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಯೂನಿಕ್ ಆಗಿ ಮಾಡುವಂಥ ಒಂದು ವಾಲ್ ಡಿಸೈನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ಮನೆಗೆ ಒಂಥರ ಗುಡ್ ಲುಕ್ನ ಕೊಡ್ತಿದೆ ಅಂತ ಹೇಳೋದು ತಪ್ಪಾಗಲ್ಲ. ಇಲ್ಲಿ ಆರಾಮಾಗಿ ನೀವು ಸೋಫಾ ಹಾಕೊಳ್ಬೋದು. ಸೊ ಅಷ್ಟು ದೊಡ್ಡದಾಗಿ ನಿಮಗೆ ಲಿವಿಂಗ್ ಏರಿಯಾ ಇದೆ ಅಂತ ಹೇಳೋದು ತಪ್ಪಾಗಲ್ಲ. ಲಿವಿಂಗ್ ಏರಿಯಾ ಹೇಗಿದೆ ಅಂತ ನೋಡಾಯ್ತು, ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಒಳಗಡೆ ಲಿವಿಂಗ್ ಏರಿಯಾಯಿಂದ ಒಳಗಡೆ ಹೋಗೋದಕ್ಕೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಆರ್ಚ್ ಡಿಸೈನ್ನ ಮಾಡಿ LED ಸ್ಟ್ರೈಪ್ ಲೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಎಂಟ್ರಿ ಅಂತ ಹೇಳ್ಬಿಟ್ಟು. ಬನ್ನಿ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಈ ರೂಮ್ ಬಂದು ನಿಮಗೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ನಿಮಗೆ ಕಿಂಗ್ ಸೈಜ್ ಕಾಟ್ ಕೂಡ ಇದೆ. ಸೊ ಸ್ಟೋರೇಜ್ಗೂ ಕೂಡ ನಿಮಗೆ ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಮಾಡರ್ನ್ ಓಪನ್ ಕಿಚನ್ ಅಂತಲೇ ಹೇಳ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಲಕ್ಸುರಿಯಸ್ ಆಗಿದೆ ಅಂತ ಅಂದ್ಬಿಟ್ಟು. ಇದು ಕಂಪ್ಲೀಟ್ ಆಗಿ ನಿಮಗೆ ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು, ಈ ಕಿಚನನ್ನು ಅವರು ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು, ನಿಮಗೆ ಟ್ಯಾಂಡಮ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು, ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ PVC ವಿಂಡೋ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಹೈಡ್ರಾಲಿಕ್ ಕ್ಯಾಬಿನೆಟ್ಸ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ನಿಮಗೆ ಇದೆಲ್ಲ ನಿಮಗೆ ಹೈಡ್ರಾಲಿಕ್ ಕ್ಯಾಬಿನೆಟ್ ಆಗಿರುತ್ತೆ. ಆ್ಯಂಡ್ ಹಾಗೆ ಇಲ್ಲೊಂದು ನಿಮಗೆ ಸಿಂಕ್ನ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೂ ಫಿಟ್ಟಿಂಗ್ಸ್ ನಿಮಗೆ ಇನ್ನೂ ಬಂದಿಲ್ಲ, ಬಟ್ ನೆಕ್ಸ್ಟ್ ಬರುತ್ತೆ ಹಾಗೆಯೇ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು, ನಿಮಗೆ ಮೈಕ್ರೋ ಓವನ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಮಿಕ್ಸರ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಈ ಕಡೆ ಬಂತು ಅಂತ ಅಂದರೆ ನಿಮಗೆ ಇಲ್ಲಿ ಗ್ಯಾಸ್ ಪಾಯಿಂಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಆರಾಮಾಗಿ ಇಲ್ಲೂ ಕೂಡ ನಿಮಗೆ ಆ್ಯಂಡ್ ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದಾರೆ, ನಿಮಗೆ ಅಕ್ವಾಗಾರ್ಡ್ ಇಲ್ಲ ಅಂತಂದರೆ ವಾಟರ್ ಪ್ಯೂರಿಫೈಯರ್ ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಕನೆಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂತು ಅಂತಂದರೆ ನೀವು ಇಲ್ಲೂ ಕೂಡ ಆರಾಮಾಗಿ ಫ್ರಿಡ್ಜ್ನ ಇಟ್ಕೊಳ್ಬೋದು, ಅದಕ್ಕೂ ಕೂಡ ಏಜ್ ಪಾಯಿಂಟ್ ಇದೆ. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ ಡೈನಿಂಗ್ ಏರಿಯಾ ಆಗಿರುತ್ತೆ. ಸೊ ನೀವು ಡೈನಿಂಗ್ ಆ್ಯಕ್ಚುಲಿ ಇದನ್ನ ನೀವು ಡೈನಿಂಗ್ ಟೇಬಲ್ ಆದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ನೀವು ಕುಕ್ಕಿಂಗ್ ಆದರೂ ಮಾಡ್ಕೊಳ್ಬೋದು. ಯಾಕಂದರೆ ಇಲ್ಲಿ ನಿಮಗೆ
ಇಲ್ಲೂ ಕೂಡ ನಿಮಗೆ ಗ್ಯಾಸ್ ಪಾಯಿಂಟ್ನ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಕೆಳಗಡೆ ಕೂಡ. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇಲ್ಲೂ ಕೂಡ ನಿಮಗೆ ಡ್ರಾಯರ್ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಐಟಮ್ಸ್ಗಳನ್ನ ನೀವು ಇಲ್ಲಿ ಇಟ್ಕೊಳ್ಬೋದು. ಇಲ್ಲಿ ಆರಾಮಾಗಿ ಏನಿಲ್ಲ ಅಂತ ಅಂದರೂ ಒಂದು 7ರಿಂದ 8 ಜನ ಕುತ್ಕೊಂಡು ಆರಾಮಾಗಿ ಇಲ್ಲಿ ಊಟ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮಗೆ ಈ ಏರಿಯಾನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಕಡೆ ಬಂತು ಅಂತಂದರೆ ನೀವು ಇಲ್ಲೂ ಕೂಡ ನೋಡ್ತಿರ್ಬೋದು, ಇಲ್ಲಿ ಆರಾಮಾಗಿ ಇಲ್ಲೂ ಕೂಡ ನೀವು ಫ್ರಿಡ್ಜಾಗಿ ಇಟ್ಕೊಳ್ಬೋದು. ಅದಕ್ಕೂ ಕೂಡ ನಿಮಗೆ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂತು ಅಂದರೆ ನಿಮಗೆ ಒಂದು ಸಿಂಕ್ ಕೂಡ ಬರುತ್ತೆ. ಸೊ ಇನ್ನು ನಿಮಗೆ ಅಲ್ಲಿ ಫಿಟ್ಟಿಂಗ್ಸ್ ಮಾಡಿಕೊಟ್ಟಿಲ್ಲ. ಆ್ಯಂಡ್ ಹಾಗೆ ನಾನು ಆಗಲೇ ಹೇಳ್ದಂಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು, ನಿಮಗೆ ಸ್ಟೋರೇಜ್ಗೆ ಅಂತಲೇ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನೀವು ಸ್ಟೋರೇಜ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಯುಟಿಲಿಟಿ ಏರಿಯಾ ಆಗಿರುತ್ತೆ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಈ ಯುಟಿಲಿಟಿ ಏರಿಯಾ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸುತ್ತ ನೋಡ್ತಿರ್ಬೋದು ನೀವೇನೆ ಸೇಫ್ಟಿ ಗ್ರಿಲ್ಸ್ ಕೂಡ ಅವರೇ ಹಾಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು. ಅದಕ್ಕೆ ಅಂತಲೇ ಏಜ್ ಪಾಯಿಂಟ್ ಮತ್ತು ಕನೆಕ್ಷನ್ನ ಇಲ್ಲಿ ಕೊಟ್ಟಿರೋದನ್ನ ನೀವು ನೋಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಇಲ್ಲೊಂದು ವಾಶ್ ಬೇಸಿನ್ ಇದೆ. ಸೊ ನೀವು ಯಾವುದೇ ರೀತಿಯಾದಂಥ ವೆಸಲ್ಸ್ಗಳನ್ನ ಒಳಗಡೆ ಕ್ಲೀನ್ ಮಾಡದೇ ಇದ್ರೂ ಇಲ್ಲಿ ಕೂಡ ಬಂದು ನೀವು ಕ್ಲೀನ್ ಮಾಡ್ಕೊಳ್ಬೋದು. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನಿಮಗೆ ಡ್ರಾಯರ್ ಫೆಸಿಲಿಟೀಸ್ ಇದೆ. ಸೊ ಯಾವುದೇ ರೀತಿಯಾದಂಥ ಐಟಮ್ಸ್ನ ಇಲ್ಲೂ ಇಟ್ಕೊಳ್ಬೋದು. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿರೋದನ್ನ ನೀವು ನೋಡ್ತಿರ್ಬೋದು. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಲಕ್ಸುರಿಯಸ್ ಆಗಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ನೀವೇ ನೋಡ್ತಿದ್ದೀರಾ. ಆ್ಯಂಡ್ ಹಾಗೆ ಕಿಚನ್ ಪಕ್ಕದಲ್ಲಿ ಕೂಡ ನೀವು ನೋಡ್ತಿರ್ಬೋದು, ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಸ್ವಿಮ್ಮಿಂಗ್ ಪೂಲ್ ಏರಿಯಾನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ವಿಮ್ಮಿಂಗ್ ಪೂಲ್ ಬಂದು ನಿಮಗೆ 5 ಫೀಟ್ ಇರುವಂಥ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಸೊ ಇನ್ನು ನಿಮಗೆ ಇಲ್ಲಿ ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಕೂಡ ನೋಡ್ತಿರ್ಬೋದು, ನಿಮಗೆ ವಾಟರ್ ಫಾಲ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ನೀವೇ ನೋಡ್ಬೋದು. ಅದ್ರ ಪಕ್ಕದಲ್ಲಿ ನಿಮಗೆ ಗಾರ್ಡನಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಇಲ್ಲಿ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಲ್ರೆಡಿ ಅವರು ಪ್ಲಾಂಟೇಶನ್ ಮಾಡಿರೋದನ್ನ ನೀವೇ ನೋಡ್ತಾ ಇದ್ದೀರಾ ಅಲ್ಲೆಲ್ಲ. ಹಾಗೆಯೇ ನೀವು ಇಲ್ಲಿ ಕೂಡ ನೋಡ್ತಿರ್ಬೋದು ವಾಲ್ ಪೇಂಟಿಂಗ್ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಸೇಫ್ಟಿ ಗ್ರೇಸ್ನ ಅವರು ಹಾಕಿರೋದನ್ನ ಕೂಡ ನೋಡ್ಬೋದು. ಸೊ ನಿಮಗೆ ಯಾವುದೇ ರೀತಿಯಾದಂಥ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ ಅಂತ ನಿಮಗೆ ಪದೇ ಪದೇ ನಾನು ಹೇಳ್ತಿದ್ದೀನಿ ಅವಾಗಲಿಂದನೂ. ಆ್ಯಂಡ್ ಈ ಕಡೆ ಬಂದ್ವಿ ಅಂತ ಅಂದರೆ ನಿಮಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಇದು ಬಂದು ನಿಮಗೆ ವೆಸ್ಟರ್ನ್ ಟಾಯ್ಲೆಟೇ ಆಗಿರುತ್ತೆ. ಸೊ ಇಲ್ಲಿ ಯೂಸ್ ಮಾಡೋಂಥ ಥಿಂಗ್ಸ್ ಬಂದು ನಿಮಗೆ 1.5 ಈಸಿ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ಗೀಸರ್ಗೆ ಏಜ್ ಪಾಯಿಂಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಶವರ್ ಕೂಡ ಇದೆ. ಆ್ಯಂಡ್ ವೆಂಟಿಲೇಷನ್ ಅಂತ ಬಂತು ಅಂದರೆ ನಿಮ್ಮಲ್ಲಿ ಕೂಡ ನಿಮಗೆ ವಿಂಡೋ ಇರೋದನ್ನ ಕೂಡ ನೀವು ನೋಡ್ತಿರ್ಬೋದು. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ನಿಮಗೆ ಇಲ್ಲಿ ಕ್ಯಾಬಿನೆಟ್ಸ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಐಟಮ್ಸ್ಗಳನ್ನ ಇಲ್ಲೂ ಇಟ್ಕೊಳ್ಬೋದು. ಆ್ಯಂಡ್ ನಿಮ್ಮ ಹತ್ರ ಯಾವ್ದಾದ್ರು ಗ್ಲಾಸ್ ಐಟಮ್ಸ್ ಏನಾದರೂ ಇದೆ, ಪ್ಲೇಟ್ಸ್ ಆಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ಏನಾದರೂ ಇಲ್ಲೂ ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು. ಆ್ಯಂಡ್ ಹಾಗೆ ಎದುರುಗಡೆ ಬರ್ತಿದ್ದಾಗೆ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ದೇವ್ರ ಮನೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಇದು ಬಂದು ನಿಮಗೆ ಕಂಪ್ಲೀಟ್ ಆಗಿ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನಿಮಗೆ ಮಾಡುವಂಥ ದೇವ್ರ ಮನೆ ಆಗಿರುತ್ತೆ. ಇದು ಬಂದು ನಿಮಗೆ ಕಂಪ್ಲೀಟ್ ಆಗಿ ಫಸ್ಟ್ ಸ್ಟಿಕಲ್ ಮತ್ತು ಸುತ್ತ ನಿಮಗೆ ಇಲ್ಲಿ ಕೂಡ ನೋಡ್ತಿರ್ಬೋದು ಟೆಫನ್ ಗ್ಲಾಸ್ನ ಯೂಸ್ ಮಾಡಿರುವಂಥ ದೇವ್ರ ಮನೆ ಆಗಿದೆ. ಸೊ ಈ ಮನೆಗೆ ಒಂಥರ ಡಿವೈನ್ ಲುಕ್ನ ಕೊಡ್ತಿದೆ ಅಂತಲೇ ಹೇಳ್ಬೋದು. ತುಂಬ ಸ್ಪೇಷಿಯಸ್ ಆಗಿರೋದನ್ನ ಕೂಡ ನೀವು ನೋಡ್ಬೋದು. ಇಲ್ಲಿ ಆರಾಮಾಗಿ ಇಬ್ಬರು ಕುತ್ಕೊಂಡಂತೂ ಪೂಜೆ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಹಾಗೆ ಅಲ್ಲೂ ಕೂಡ ನೀವು ಯಾವುದೇ ರೀತಿಯಾದಂಥ ಪೂಜಾ ಐಟಮ್ಸ್ ಏನಾದ್ರು ಇತ್ತು ಅಂತಂದರೆ ಅಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ LED ಸ್ಟ್ರಿಪ್ ಲೈಟ್ನ ಯೂಸ್ ಮಾಡಿರುವಂಥ ಬ್ಯಾಕ್ಗ್ರೌಂಡ್ ವಾಲ್ ಡಿಸೈನ್ನ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಹೇಗಿದೆ ಅಂತ ನೋಡಾಯಿತು ಕಂಪ್ಲೀಟ್ ಆಗಿ. ಇನ್ನು ಮೇಲ್ಗಡೆ ಹೇಗಿದೆ ಅಂತ ತೋರಿಸಿದ ಬನ್ನಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸ್ಟೇರ್ಸಿಗೆ ಅವರು ಆ್ಯಂಟಿ ಸ್ಕಿಡ್ ಗ್ರಾನೈಟ್ನ ಹಾಕಿದ್ದಾರೆ. ಆ್ಯಂಡ್ ಯಾವುದೇ ರೀತಿಯಾದಂಥ ಸ್ಕಿಡ್ ಆಗಲ್ಲ. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ಸೆನ್ಸರ್ ಸ್ಟ್ರಿಪ್ ಲೈಟ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಹೋಲ್ಡಿಂಗಿಗೆ ಅಂತ ಅಂದ್ಬಿಟ್ಟು ನಿಮಗೆ ಟೆಫನ್ ಗ್ಲಾಸ್ ವಿತ್ ವುಡನ್ ಹೋಲ್ಡಿಂಗ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನೀವು ವಾಲ್ ಡಿಸೈನ್ಸ್ನ ಕೂಡ ನೋಡ್ತಿರ್ಬೋದು. ಹಾಗೆ ಲ್ಯಾಂಪ್ಸ್ನ ಕೂಡ ನೋಡ್ತಿರ್ಬೋದು. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಲಕ್ಸುರಿಯಸ್ ಆದ ಲುಕ್ನ ಈ ಮನೆಗೆ ಕೊಡ್ತಾ ಇದ್ದಾರೆ ಅಂತ. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಡಿಸೈನ್ನ ಮಾಡಿದ್ದಾರೆ ಅಂತ. ಹಾಗೆ ದೇವ್ರ ಮನೆ ಅಂತ ವಿಷಯಕ್ಕೆ ಬಂದ್ವಿ ಅಂತ ಅಂದರೆ ಮೇಲ್ಗಡೆಯಿಂದ ಡೈರೆಕ್ಟಾಗಿ ಸನ್ಲೈಟ್ ಬೀಳೋದಕ್ಕೆ ಅಂತಲೇ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಮೇಲ್ಗಡೆ ಯಾರೂ ಓಡಾಡಲ್ಲ. ಸೊ ಈ ಥರ ಡ್ಯೂಪ್ಲೆಕ್ಸ್ ಮನೆಗಳಲ್ಲೆಲ್ಲ ಮೇಲ್ಗಡೆ ಓಡಾಡಬಾರ್ದು ಅಂತಲೇ ಇಲ್ಲಿ ಓಪನ್ ದೇವ್ರ ಮನೆಯನ್ನು ಮಾಡಿದ್ದಾರೆ. ಈ ದೇವ್ರ ಮನೆಯನ್ನು ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಕಡೆ ನೋಡ್ತಿರ್ಬೋದು ನಿಮಗೆ ಡಿಸೈನರ್ ಆಗಿ ನಿಮಗೆ ಏನಾದರೂ ಐಟಮ್ಸ್ಗಳನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೂ ಅಂತ ನಿಮಗೆ ಇಲ್ಲೊಂದು ಶೋಕೇಸ್ ಥರ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಮೇಲ್ಗಡೆ ಇರುವಂಥ ಒಂದು ಲಿವಿಂಗ್ ಹಾಲ್ ಆಗಿದೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ನರಲ್ಲಿ ನಿಮಗೆ ಒಂದು ವಾಲ್ ಡಿಸೈನ್ನ ಮಾಡಿದ್ದಾರೆ ಅಂತ. ಇದು ಈ ಹಾಲ್ಗೆ ಒಂಥರ ಬ್ಯೂಟಿಫುಲ್ ಲುಕ್ನ ಕೊಡ್ತಾ ಇದೆ. ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಒಂದು ಡಿಸೈನರ್ ಲೈಟ್ ಕೂಡ ಇರೋದನ್ನ. ಸೊ ಇದು ಬಂದು ನಿಮಗೆ POPನ ಮಾಡುವಂಥ ಫಾಲ್ಸಿಂಗ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂಥರ ನಿಮಗೆ ಒಂದು ಡಿಟೈಲಿಂಗ್ ಆಗಿ ಮಾಡಿರೋದ್ರಿಂದ ಇದೆಲ್ಲ ಒಂದು ಸಣ್ಣದು ಕೂಡ ನಿಮ್ಗೆ ಒಂಥರ ಗುಡ್ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಮನೆಗೆ. ಇದು ಬಂದು ನಿಮಗೆ PVC ವಿಂಡೋ ಆಗಿರುತ್ತೆ. ಸೊ ಇದು ನೀವು ಆರಾಮಾಗಿ ಇದನ್ನ ಓಪನ್ ಮಾಡ್ಕೊಂಡು ಕೂಡ ಇಲ್ಲಿ ಆರಾಮಾಗಿ ಕುತ್ಕೊಳ್ಬೋದು. ಸೊ ಹಾಗೆ ನೀವು ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಇಲ್ಲಿ PVC ವಿಂಡೋ ಇರೋದ್ರಿಂದ ಸೊ ಗಾಳಿ ಆರಾಮಾಗಿ ಬರುತ್ತೆ. ಆರಾಮಾಗಿ ಇಲ್ಲಿ ನಿಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ಸ್ ಇರೋದನ್ನ ಕೂಡ ನೋಡ್ತಿರ್ಬೋದು. ಸೇಫ್ಟಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಲೇ ಯಾವಾಗಲಿಂದ ಹೇಳ್ಬೋದು. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ನೀವು ಟಿವಿನ ಹಾಕೊಳ್ಬೋದು. ಅದಕ್ಕೂ ಕೂಡ ನಿಮಗೆ ಇಲ್ಲಿ ಸ್ವಿಚಸ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ.
ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥ ಸ್ವಿಚಸ್ ಬಂದು ನಿಮಗೆ ಲೀಶೋ ಸ್ವಿಚಸ್ ಆಗಿರುತ್ತೆ, ಹಾಗೆಯೇ ವಿಗಾರ್ಡ್ ವೈರ್ಸ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೆಕೆಂಡ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ಏನು ನೋಡ್ತಾರೆ, ಇದು ಬಂದು ನಿಮಗೆ ಒಂದು ಪುಟ್ಟದಾಗಿರುವಂಥ ಒಂದು ಲಿವಿಂಗ್ ಹಾಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೂಡ ನೋಡ್ತಿದ್ದೀರಾ ವಿಂಡೋಸ್ನ ನಿಮಗೆ ಇದೊಂದು 3 to 3.5 ಫೀಟ್ ಇರುವಂಥ ಒಂದು ವಿಂಡೋನ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಈ ಕಡೆ ಬಂತು ಅಂತ ಅಂದರೆ ನಿಮಗೆ ಇಂಡೋರ್ ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೂ ನಿಮ್ಗೆ ಇಲ್ಲಿ ಸ್ಪೇಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂತು ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋದಕ್ಕೆ ಅಂತ ಅಂದ್ಬಿಟ್ಟು ನಿಮಗೆ ಟೆಫನ್ ಗ್ಲಾಸ್ನ ಕೂಡ ಯೂಸ್ ಮಾಡಿದ್ದಾರೆ. ಸೊ ಈ ಮನೆಯಲ್ಲಿ ಬೆಳಕಿಗೆ ಮಾತ್ರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ POPನ ಮಾಡಿರುವಂಥ ಫಾಲ್ಸಿಂಗ್ನ ಇಲ್ಲೂ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಫ್ಯಾನ್ಗೆ ಅಂತಲೇ ಕನೆಕ್ಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದು ಬಂದು ನಿಮಗೆ ಕಂಪ್ಲೀಟ್ ಆಗಿ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಆ್ಯಂಡ್ ಇಲ್ಲೇ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಬೆಡ್ನ ಕೊಟ್ಟಿದ್ದಾರೆ ಅಂತ. ಇದು ಬಂದು ನಿಮಗೆ ಯು ಶೇಪ್ ಇರುವಂಥ ಒಂದು ಬೆಡ್ ಆಗಿರುತ್ತೆ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಆ್ಯಂಡ್ ಅಲ್ಲಿಗೆ ನಿಮಗೆ ಸ್ಟ್ರಿಪ್ ಲೈಟ್ಸ್ನ ಕೂಡ ಯೂಸ್ ಮಾಡಿರುವಂಥ ಆ ಬ್ಯಾಕ್ಗ್ರೌಂಡ್ನ ನಿಮಗೆ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೀವು ಈ ಲ್ಯಾಂಪ್ನ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಅಂದರೆ ಡಿಸೈನರ್ ಲೈಟ್ನ ನಿಮಗೆ ಕೊಟ್ಟಿದ್ದಾರೆ. ಹಾಗೆಯೇ ನೀವು ಎದುರುಗಡೆ ಬರ್ತಿದ್ದಾಗೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ನಿಮಗೆ ಇಲ್ಲಿ ಒಂದು TV ಕ್ಯಾಬಿನೆಟ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಇಲ್ಲಿ ಎಷ್ಟು ದೊಡ್ಡದು ಬೇಕಾದ್ರೂ ನೀವು TVನ ಇಲ್ಲಿ ಹಾಕೊಳ್ಬೋದು. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನಿಮಗೆ ಇಲ್ಲಿ ಡ್ರಾಯರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನ ನೀವು ಸ್ಟಡಿ ಟೇಬಲ್ಸ್ ಆ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು. ಹಾಗೆ ಇಲ್ಲಿ ಕೂಡ ನೀವು ನೋಡ್ಬೋದು PVC ವಿಂಡೋನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅಲ್ಲೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿರುವಂಥ POPನ ಮಾಡಿರುವಂಥ ಪಾಲಿಸಿಲಿನ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಮೋಟ್ ಕಂಟ್ರೋಲಿಂಗ್ ಫ್ಯಾನ್ ಕೂಡ ಇಲ್ಲಿ ಇದೆ. ನೀವೇ ನೋಡ್ತಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು, ವಾಲ್ ಡಿಸೈನ್ ಆಗಿರ್ಬೋದು, ಹಾಗೆಯೇ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯೂಶಲ್ ಆಗಿ ನಾವು ಅಂದ್ಕೊಳ್ತೀವಿ ಏನಂತ ಅಂದ್ಕೊಳ್ಬೋದು, ಇದನ್ನು ಒಂದು ವಾಲ್ ಇದೆ ಏನೋ ಡಿಸೈನ್ ಆಗಿ ಏನೋ ಮಾಡಿದ್ದಾರೆ ಅಂತ. ಬಟ್ ಇದು ಬಂದು ನಿಮಗೆ ಇಡನ್ ವಾಶ್ರೂಮ್ ಆಗಿರುತ್ತೆ, ಅಂದರೆ ವಾಕಿಂಗ್ ವಾರ್ಡ್ರೋಬ್ ಇದೆ ವಿತ್ ನಿಮಗೆ ಅಲ್ಲೂ ಕೂಡ ನಿಮಗೆ ಇಡನ್ ವಾಶ್ರೂಮ್ ಇದೆ. ಇಲ್ಲೂ ಕೂಡ ನೋಡ್ತಿರ್ಬೋದು. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ಓಪನ್ ಆ್ಯಂಡ್ ಕ್ಲೋಸಿಂಗ್ ಇರುವಂಥ ವಾರ್ಡ್ರೋಬ್ಸ್ನ ಕೊಟ್ಟಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿ ನಿಮಗೆ ಇಲ್ಲಿ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ನಿಮಗೆ ಆಟೋಮೆಟಿಕ್ ಸೆನ್ಸಾರ್ ಇರುವಂಥ ಸ್ಟ್ರಿಪ್ ಲೈಟ್ಸ್ ಆಗಿದೆ. ಸೊ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಅದು ಲೈಟ್ಸ್ ಆನ್ ಆಗುತ್ತೆ. ಆ್ಯಂಡ್ ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ಸ್ಟೋರೇಜ್ ಅಂತ ಬಂತು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ, ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಬಂದ್ವಿ ಅಂತಂದರೆ ನಿಮಗೆ ಇಲ್ಲೊಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ದೊಡ್ಡದಾಗಿದೆ ಅಂತ ನೀವೇ ಇಲ್ಲಿ ನೋಡ್ತಿರ್ಬೋದು. ಇಲ್ಲೂ ಕೂಡ ನಿಮಗೆ ಡ್ರಾಯರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಮೇಕಪ್ ಐಟಮ್ಸ್ ಇತ್ತು ಅಂತ ಅಂದರೂ, ಯಾವುದೇ ರೀತಿ ಐಟಮ್ಸ್ ಇತ್ತು ಅಂತ ಅಂದರೂ ನೀವು ಕೂಡ ಇಲ್ಲಿ ಕೀಪ್ ಮಾಡ್ಬೋದು. ಆ್ಯಂಡ್ ಹಾಗೆ ನಿಮಗೆ ಈ ಕಡೆಯಿಂದ ಆ ಕಡೆ ಬಂದ್ವಿ ಅಂತ ಅಂದರೆ ನಿಮ್ಗೆ ಇಲ್ಲೊಂದು ವಾಶ್ರೂಮ್ ಇರೋದನ್ನ ನೋಡ್ಬೋದು, ಅಂದರೆ ಅಟ್ಯಾಚ್ ವಾಶ್ರೂಮ್ ಈ ರೂಮಿಗೆ. ಸೊ ಇಲ್ಲಿ ಬಂದು ನಿಮಗೆ ಈ ಬಾತ್ರೂಮಲ್ಲಿ ನಿಮಗೆ ವೆಟ್ ಆ್ಯಂಡ್ ಡ್ರೈ ಏರಿಯಾ ಸೆಪ್ರೇಟ್ ಇದೆ. ಸೊ ಇಲ್ಲೇ ಕೂಡ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ನಿಮಗೆ ಟೆಫನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಬಂತು ಅಂತ ಅಂದರೆ ನಿಮಗೆ ಇಲ್ಲೊಂದು ವಾಶ್ ಬೇಸಿನ್ ಇರೋದನ್ನ ಕೂಡ ನೋಡ್ತಿರ್ಬೋದು. ಇದು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ನಿಮಗೆ ಒನ್ ಟೈಪ್ ಆಫ್ ಥಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಐಟಮ್ಸ್ಗಳನ್ನ ಇಲ್ಲೂ ಕೂಡ ಇಟ್ಕೊಳ್ಬೋದು. ಆ್ಯಂಡ್ ಈ ಕಡೆ ಬಂದ್ವಿ ಅಂತ ಅಂದರೆ ನಿಮಗೆ ಗೀಝರ್ಗೆ ನಿಮಗೆ AH ಪಾಯಿಂಟ್ನ ಕೊಟ್ಟಿರೋದನ್ನ ಕೂಡ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಇನ್ನೂ ಫಿಟ್ಟಿಂಗ್ಸ್ನ ಯೂಸ್ ಮಾಡಿಲ್ಲ. ಆ್ಯಂಡ್ ಮುಂದೆ ನಿಮಗೆ ಯೂಸ್ ಅಂದರೆ ಲೈಕ್ ಹಾಕೊಡ್ತಾರೆ. ಈ ಕಡೆ ಬಂತು ಅಂತ ನಿಮಗೆ ಸೋಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಏನಾದರೂ ಐಟಮ್ಸ್ಗಳನ್ನ ಇಲ್ಲಿ ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ಇದು ನಿಮಗೆ ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಆಗಿದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡೋಂಥ ಫಿಟ್ಟಿಂಗ್ಸ್ ಬಂದು ಒನ್ ಟೈಪ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಈ ರೂಮ್ನ ಅಟ್ಯಾಚ್ ವಾಶ್ರೂಮ್ ಹೇಗಿದೆ ಅಂತ ನೋಡಾಯಿತು. ಬನ್ನಿ ಇನ್ನು ಈ ರೂಮಿನ ಬ್ಯಾಲ್ಕನಿ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವ್ರ ಜೊತೆ ಆಗಿರ್ಬೋದು ಕುತ್ಕೊಂಡು ಆರಾಮಾಗಿ ಚಿಲ್ ಔಟ್ ಮಾಡ್ಬೋದು. ಆ್ಯಂಡ್ ಹಾಗೆ ಎದುರುಗಡೆ ಕೂಡ ನೋಡ್ತಾ ಇದ್ದೀರಾ, ನಾನು ಆಗಲೇ ಹೇಳ್ದಂಗೆ 30 ಫೀಟ್ ರೋಡ್ ಕೂಡ ಇಲ್ಲಿ ನೋಡ್ಬೋದು. ಆ್ಯಂಡ್ ಸುತ್ತಮುತ್ತ ತುಂಬ ಮನೆಗಳಾಗಿದೆ. ಸೊ ಯಾವುದೇ ರೀತಿಯಾದಂಥ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಾಗೆ ಅಕ್ಕಪಕ್ಕ ನಿಮಗೆ ತುಂಬ ಮರಗಳು ಕೂಡ ಇರೋದನ್ನ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಯಾವುದೇ ರೀತಿಯಾದಂಥ ಗಾಳಿಗೆ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡಾಯ್ತು. ಇನ್ನು ಈ ಮನೆಯ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಈ ರೂಮ್ನ ಎದುರುಗಡೆ ಬರ್ತಿದ್ದಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಥರ್ಡ್ ಬೆಡ್ರೂಮ್ ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ಈ ಮನೆಯಲ್ಲಿ ಇರುವಂಥ ಪ್ರತಿಯೊಂದು ರೂಮ್ ಕೂಡ ನಿಮಗೆ ಫುಲ್ಲಿ ಫರ್ನಿಶ್ಡ್ ಆಗಿರುವಂಥ ರೂಮ್ಗಳಾಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ಕಾಟ್ನ ಇಲ್ಲಿ ಹಾಕಿದ್ದಾರೆ. ಜಸ್ಟ್ ನೀವು ಇಲ್ಲಿ ಬೆಡ್ನ ಹಾಕೊಳ್ಬೇಕಷ್ಟೇ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಈ ಕಾಟ್ನ, ಇದು ಬಂದು ನಿಮಗೆ ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೀವು ಇಲ್ಲಿ ನೋಡ್ಬೋದು ಇದು ಬಂದು ನಿಮಗೆ ಡ್ರಾಯರ್ ಫೆಸಿಲಿಟೀಸ್ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ನಿಮಗೆ ಬೆಳಕು ಕೂಡ ಅಲ್ಲಿ ಟೆಪ್ಪನ್ ಗ್ಲಾಸ್ನ ಹಾಕಿದ್ದಾರೆ. ಸೊ ಡೈರೆಕ್ಟಾಗಿ ಸನ್ಲೈಟ್ ಕೂಡ ನಿಮಗೆ ಇಲ್ಲಿ ಮನೆ ಒಳಗಡೆ ಬರುತ್ತೆ.
ಇಲ್ಲಿ ಕೂಡ ನೋಡ್ತಿರ್ಬೋದು ಕುತ್ಕೊಳ್ಳೋದಕ್ಕೆ ಅಂತ ನಿಮಗೆ ಇಲ್ಲಿ ಸಿಟೌಟ್ ಏರಿಯಾನ ಕೂಡ ಇಲ್ಲಿ ಪುಟ್ಟದಾಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕುಶನ್ ಹಾಕೊಡ್ತಾರೆ, ಇನ್ನೂ ಹಾಕಿಲ್ಲ. ಇಲ್ಲಿ ಕೂಡ ನೋಡ್ತಿರ್ಬೋದು ಡ್ರೆಸ್ಸಿಂಗ್ ಮಿರರ್ ಕೂಡ ನಿಮ್ಗೆ ಇಲ್ಲಿದೆ. ಸೊ ಇದು ಒಂಥರ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿರೋದನ್ನ ನೀವು ನೋಡ್ಬೋದು ವಾಲಿಗೆ ನಿಮ್ಗೆ. ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ಗೆ ಅಂತ ನಿಮ್ಗೆ ಇಲ್ಲಿ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತ ಐಟಮ್ಸ್ ನೀವು ಅಲ್ಲಿ ಒಳಗಡೆ ಇಟ್ಕೊಳ್ಬಹುದು. ಅಂಡ್ ಈ ಕಡೆ ಬಂದ್ವಿ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಸ್ಲೈಡೆಡ್ ವಾರ್ಡ್ರೋಬ್ ನ ಇಲ್ಲಿ ಕೊಟ್ಟಿರೋದನ್ನ ನೀವು ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿರೋದನ್ನ ಕೂಡ ನೋಡ್ಬೋದು. ಇಲ್ಲಿ ತುಂಬಾನೇ ಕಂಪಾರ್ಟ್ಮೆಂಟ್ಸ್ ಇರೋದನ್ನ ಕೂಡ ನೋಡ್ಬೋದು. ಅಂಡ್ ಇಲ್ಲೂ ಕೂಡ ಏನ್ ನೋಡ್ತಾ ಇದ್ರೆ ಇಲ್ಲಿ ಬಂದು ನಿಮ್ಗೆ ಸ್ಟ್ರಿಪ್ ಲೈಟ್ಸ್ ನ ಯೂಸ್ ಮಾಡಿರೋದನ್ನ ಇಲ್ಲಿ ನೋಡ್ಬೋದು. ಹಾಗೆ ನೀವು ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಸ್ಟೋರೇಜ್ಗೆ ಅಂತ ನಿಮಗೆ ತುಂಬಾನೇ ಸ್ಪೇಸ್ ಇರೋದನ್ನ ಕೂಡ ನೋಡ್ಬೋದು. ಅಂಡ್ ಈ ರೂಮಲ್ಲೂ ಏನು ಅಂತ ಅಂದ್ರೆ ನಿಮಗೆ ಇಲ್ಲಿ ಇಡನ್ ವಾಶ್ರೂಮ್ ಇರೋದನ್ನ ಕೂಡ ನೋಡ್ತಿರ್ಬೋದು. ಸೊ ನಿಮಗೆ ಗೊತ್ತೇ ಆಗಲ್ಲ ಇಲ್ಲಿ ಒಂದು ವಾಶ್ರೂಮ್ ಇದೆ, ಟಾಯ್ಲೆಟ್ ಇದೆ ಅಂತ ಅಂದ್ಬಿಟ್ಟು. ಇದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಅಂಡ್ ಇಲ್ಲಿ ಯೂಸ್ ಮಾಡಿದ ಫಿಟ್ಟಿಂಗ್ಸ್ ಬಂದ್ರೆ ನಿಮಗೆ ಒನ್ ಟೈಪ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು. ಅಂಡ್ ಇಲ್ಲಿ ಬಂದು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ವಾಶ್ ಬೇಸಿನ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಯೂಸ್ ಮಾಡಿದ ಫಿಟ್ಟಿಂಗ್ಸ್ ಬಂದು ನಿಮಗೆ ಒನ್ ಟೈಪ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಈ ರೂಮಲ್ಲೂ ಕೂಡ ನಿಮಗೆ ವೆಟ್ ಅಂಡ್ ಡ್ರೈ ಏರಿಯಾ ಸೆಪರೇಟ್ ಇದೆ. ಅಂಡ್ ಇಲ್ಲಿ ಮಿಡಲ್ ಅಲ್ಲಿ ನಿಮಗೆ ಟೆಫನ್ ಗ್ಲಾಸ್ ಯೂಸ್ ಮಾಡೋದನ್ನ ಕೂಡ ನೋಡ್ತಿರ್ಬೋದು. ಅಂಡ್ ಹಾಗೆ ಒಳಗಡೆ ನಿಮಗೆ ಗೀಸರ್ ಕೂಡ ನಿಮಗೆ ಏಜ್ ಪಾಯಿಂಟ್ ಇದೆ, ಮತ್ತೆ ಇಲ್ಲೊಂದು ಶವರ್ ಕೂಡ ಇದೆ, ಇಲ್ಲಿ ನೋಡ್ಬೋದು ನೀವು. ಅಂಡ್ ಹಾಗೆ ವೆಂಟಿಲೇಷನ್ ಅಂತ ಬಂತು ಅಂತಂದ್ರೆ ನಿಮಗೆ ಇಲ್ಲಿ ವಿಂಡೋಸ್ ನ ಕೊಟ್ಟಿರೋದನ್ನ ಕೂಡ ನೋಡ್ತಿರ್ಬೋದು. ಅಂದ್ರೆ ಎಕ್ಸಾಸ್ಟ್ ಗಳನ್ನ ಕೊಟ್ಟಿರೋದನ್ನ ನೋಡ್ಬೋದು. ಅಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ POP ಇಂದ ಮಾಡಿರುವಂತ ಫಾಲ್ ಸೀಲಿಂಗ್ ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಎದುರುಗಡೆ ನೀವು ಇಲ್ಲಿ ಕೂಡ ನೋಡ್ತಿರ್ಬೋದು ವಿಂಡೋಸ್ ನ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 3 to 3.5 ಫೀಟ್ ಇರುವಂತ ವಿಂಡೋ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪುಟ್ಟದಾಗಿ ಒಂದು ಟಿವಿ ಕ್ಯಾಬಿನೆಟ್ ನ ಸಹ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ ಅಂತಂದ್ರೆ ಆರಾಮಾಗಿ ನೀವು ಇಲ್ಲಿ ಒಂದು 60 ಇಂಚಸ್ ಟಿವಿನ ಹಾಕೊಳ್ಬೋದು. ಮತ್ತೆ ಇಲ್ಲೂ ಕೂಡ ನಾನು ಹೇಳ್ದಂಗೆ ನಿಮಗೆ ಡ್ರಾಪ್ ಫೆಸಿಲಿಟೀಸ್ ನ ಮಾಡ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ರೂಮ್ ಅಲ್ಲಿ ಆಗಿರ್ಬೋದು, ಲಿವಿಂಗ್ ಏರಿಯಾ ಆಗಿರ್ಬೋದು, ಎಲ್ಲ ಕಡೆ ನಿಮಗೆ POP ಇಂದ ಮಾಡಿರುವಂತ ಫಾಲ್ಸಿಂಗ್ ನ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 2 ಬೆಡ್ರೂಮ್ ಹೇಗಿದೆ ಅಂತ ನೋಡಾಯ್ತು. ಇನ್ನು ಮೇಲ್ಗಡೆ ನಿಮಗೆ ಮಲ್ಟಿಪರ್ಪಸ್ಗೆ ಅಂತಾನೆ ನಿಮಗೆ ಜಿಮ್ ಆದ್ರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದ್ರೆ ಬಾರ್ ಕೌಂಟರ್ ಆದ್ರೂ ಮಾಡ್ಕೊಳ್ಬೋದು. ಸೊ ಅಡಿಷನಲ್ ಆಗಿ ನಿಮಗೆ ಒಂದು ರೂಮ್ ಕೂಡ ಬರುತ್ತೆ. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇವಾಗ. ಅಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಡಿಸೈನರ್ ಲೈಟ್ ಕೂಡ ಇರೋದನ್ನ. ಸೊ ನಾನು ಹಾಗೆ ಹೇಳ್ದಂಗೆ ಸನ್ಲೈಟ್ ನಿಮಗೆ ಡೈರೆಕ್ಟ್ ಆಗಿ ಕೆಳಗಡೆ ಬರೋದಕ್ಕೆ ಅಂತ ನಿಮಗೆ ಟೆಫನ್ ಗ್ಲಾಸ್ ಹಾಕಿರೋದನ್ನ ಕೂಡ ಮೇಲ್ಗಡೆ ನೋಡ್ಬೋದು. ಅಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮ್ಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಯೂಸ್ ಮಾಡಿದ ಫಿಟ್ಟಿಂಗ್ಸ್ ಬಂದು ನಿಮಗೆ ಒನ್ ಟೈಪ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇದು ಬಂದು ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ನೀವೇ ನೋಡ್ತಿರ್ಬೋದು ನಿಮಗೆ ಇಲ್ಲೊಂದು ಶವರ್ ಇದೆ. ಅಂಡ್ ನಿಮಗೆ ಗೀಸರ್ಗೆ ಕೂಡ ಏಜ್ ಪಾಯಿಂಟ್ ಕೊಟ್ಟಿರೋದನ್ನ ಕೂಡ ನೋಡ್ತಿರ್ಬೋದು. ಅಂಡ್ ಈ ಕಡೆ ಬಂದು ನಿಮಗೆ ವೆಂಟಿಲೇಷನ್ಗೆ ಕೂಡ ನಿಮಗೆ ಪುಟ್ಟದಾಗಿ ಅಲ್ಲಿ ವಿಂಡೋಸ್ನ ನಿಮಗೆ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಇಲ್ಲಿಗೆ ಬರ್ತಿದ್ದಾಗೆ ನೀವು ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿರುವಂಥ ಒಂದು ಮಲ್ಟಿಪರ್ಪಸ್. ನಾನು ಹಾಗೆ ಹೇಳ್ದಂಗೆ ನಿಮಗೆ ಇಲ್ಲಿ ನಿಮಗೆ ಜಿಮ್ ಏರಿಯಾ ಆದರೂ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಇಲ್ಲಿ ಆಲ್ರೆಡಿ ನಿಮಗೆ ಟೇಬಲ್ ಕೂಡ ಇದೆ. ಸೊ ಇದನ್ನ ಬಾರ್ ಕೌಂಟರ್ ಅಂತಾನು ಅನ್ಕೊಳ್ಬೋದು. ಅಂಡ್ ಇಲ್ಲಿ ನಿಮಗೆ ಪ್ರೈವೇಟ್ ಥಿಯೇಟರ್ ಕೂಡ ನೀವು ಮಾಡ್ಕೊಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ಕೂಡ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ PVC ವಿಂಡೋ ಇರೋದನ್ನ ಕೂಡ ನೋಡ್ತಿರ್ಬೋದು. ತುಂಬಾ ಅಂದ್ರೆ ಲೈಕ್ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟ್ ಆಗಿ ನಿಮಗೆ ಗಾಳಿ ಬರುತ್ತೆ ಆರಾಮಾಗಿ. ಅಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಸೇಫ್ಟಿ ಗ್ರಿಲ್ಸ್ ನ ಹಾಕಿರೋದನ್ನ ನೋಡ್ಬೋದು. ಅಂಡ್ ಆಗ್ಲೇ ಹೇಳ್ದಂಗೆ ನೀವು ಬಾರ್ ಕೌಂಟರ್ ಸಹ ಮಾಡ್ಕೊಳ್ಬೋದು ಅಂತ ಹೇಳಿದ್ನಲ್ಲ, ಸೊ ಇದೆ ಅದು. ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ನಿಮಗೆ ಇಲ್ಲಿ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಶೆಲ್ಸ್ ಆಗಿರ್ಬೋದು, ಮತ್ತೆ ಇಲ್ಲೊಂದು ವಾಶ್ ಬೇಸಿನ್ ಕೂಡ ಇದೆ. ಸೊ ಹಾಗೇನೆ ಸ್ಟೋರೇಜ್ಗೆ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಕೆಳಗಡೆ ಕೂಡ ತುಂಬಾನೇ ಸ್ಪೇಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬಂದು ಈ ಮನೆಯ ಬ್ಯೂಟಿಫುಲ್ ಆಗಿರುವಂಥ ಒಂದು ಬಾರ್ ಕೌಂಟರ್ ಆಗಿದೆ. ಸೊ ಹಾಗೆ ಪಕ್ಕದಲ್ಲಿ ನಿಮಗೆ ಲಿಫ್ಟಿಗೆ ಅಂತಾನು ಕೂಡ ನಿಮಗೆ ಸ್ಪೇಸ್ನ ನಿಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಹೇಗಿದೆ ಅಂತ ನೋಡಾಯ್ತು. ಇನ್ನು ಈ ಮನೆಯ ಲಾಸ್ಟ್ ರೂಮ್ ಒಂದಿದೆ, ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ಪುಟ್ಟದಾಗಿರುವಂಥ ಒಂದು ರೂಮ್ ಆಗಿದೆ. ಅಂದರೆ ಒಂದು ಸ್ಟಡಿ ರೂಮ್ ಅಂತಲೂ ಹೇಳ್ಬೋದು. ಯಾಕಂದರೆ ನಿಮ್ಗೆ ಇಲ್ಲಿ ಎಲ್ಲ ನೀವು ಸ್ಟಡಿ ಟೇಬಲ್ಸ್ನ ಕೂಡ ನೋಡ್ತಿರ್ಬೋದು, ಹಾಗೆಯೇ ಶೆಲ್ಫ್ಸ್ ಕೂಡ ನೋಡ್ತಿರ್ಬೋದು. ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿರುವಂಥ ಒಂದು ಸ್ಟಡಿ ರೂಮ್ ಆಗಿದೆ. ಸೊ ಇಲ್ಲೂ ಕೂಡ ನಾನು ಆಗಲೇ ಹೇಳ್ದಂಗೆ ಓಪನ್ ಆ್ಯಂಡ್ ಕ್ಲೋಸಿಂಗ್ ಇರುವಂಥ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುವಂಥ ಕಂಪಾರ್ಟ್ಮೆಂಟ್ಸ್ ಇರೋದನ್ನ ಕೂಡ ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲೂ ಕೂಡ ನಿಮಗೆ PVC ವಿಂಡೋನ ಕೊಟ್ಟಿದ್ದಾರೆ. ಸೊ ಈ ಮನೆಯಲ್ಲಿ ನಿಮಗೆ ಎಲ್ಲೂ ಕೂಡ ನಿಮಗೆ ಗಾಳಿಗಾಗಲಿ ಬೆಳಕಿಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನೀವು ಸೋಫಾನ ಹಾಕೊಳ್ಬೋದು. ಇನ್ನು ಈ ಮನೆಯ ದೊಡ್ಡದಾಗಿರುವಂಥ ಒಂದು ಬಾಲ್ಕನಿ ಕೂಡ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಇದು ಈ ಮನೆಯ ಒಂದು ದೊಡ್ಡದಾಗಿರುವಂಥ ಒಂದು ಬಾಲ್ಕನಿ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಇಲ್ಲ ಸುತ್ತ ನೀವು ಪ್ಲಾಂಟೇಶನ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಅಂತ ನಿಮಗೆ ಸ್ಪೇಸ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೇಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಮಳೆ ಬಂದರೆ ನಿಮಗೆ ನೀರು ಕೆಳಗಡೆ ಬರಬಾರ್ದು ಅಂತ ಅಂದ್ಬಿಟ್ಟು ನಿಮಗೆ ಟೆಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಹಾಗೆಯೇ ವುಡನ್ ಫಿನಿಶಿಂಗ್ ಕೂಡ ಮಾಡ್ಕೊಟ್ಟಿದ್ದಾರೆ, ಮೇಲ್ಗಡೆ ನೋಡ್ಬೋದು ನೀವು. ಆ್ಯಂಡ್ ಹಾಗೆ ಫ್ಲೋರ್ ಕೂಡ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಆಂಟಿಸ್ಕಿಕ್ ಟೈಲ್ಸ್ನ ಕೂಡ ಹಾಕಿದ್ದಾರೆ. ಯಾವುದೇ ರೀತಿಯಾದಂಥ ಮಳೆ ಬಂತ ಅಂತಂದರೆ ನಿಮಗೆ ಇಲ್ಲಿ ನೀರು ನಿಲ್ಲಲ್ಲ. ಸೊ ಇದು ನಿಮಗೆ ಒಂದು ವಾಶ್ರೂಮ್ ಆಗಿದೆ. ಸೊ ಇದು ನಿಮಗೆ ಕಾಮನ್ ವಾಶ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ನಿಮ್ಗೆ ಇನ್ನೂ ಫಿಟ್ಟಿಂಗ್ಸ್ ಹಾಕಿಲ್ಲ, ಬಟ್ ನೆಕ್ಸ್ಟ್ ಬರುತ್ತೆ ಅಲ್ಲಿ.
ಸೊ ಕಂಪ್ಲೀಟ್ ಆಗಿ ಇಲ್ಲಿ ಹೇಗಿದೆ ಅಂತ ನೋಡಾಯ್ತು, ಬಾಲ್ಕನಿ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಮೇಲ್ಗಡೆ ಟೆರಸ್ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು MSG ಇಂದ ಮಾಡಿರುವಂಥ ಸ್ಟೇಜ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದ್ವಿ ಅಂತ ನಿಮಗೆ ಇಲ್ಲೂ ಕೂಡ ನಿಮಗೆ ಡಿಸೈನ್ ಆಗಿ ನಿಮಗೆ ಇಲ್ಲಿ ಗ್ರಿಲ್ಸ್ನಾಗೂ ಕೂಡ ಹಾಕಿರೋದನ್ನ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ಇದು ಬಂದು ಈ ಮನೆಯ ಒಂದು ದೊಡ್ಡದಾಗಿರುವಂಥ ಒಂದು ಟೆರಸ್ ಆಗಿದೆ, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಫ್ಲೋರಿಗೆ ಅವರು ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಮೇಲ್ಗಡೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಿಮಗೆ ಅಲ್ಲಿ 1000 ಲೀಟರ್ ಕೆಪಾಸಿಟಿ ಹಿಡಿಯುವಂಥ ಒಂದು ಟ್ಯಾಂಕ್ನ ನಿಮಗೆ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಇಲ್ಲೂ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲೂ ಕೂಡ ಆರಾಮಾಗಿ ನೀವು ವಾಷಿಂಗ್ ಮಿಷಿನ್ನ ಇಟ್ಕೊಳ್ಬೋದು. ಆ್ಯಂಡ್ ಇಲ್ಲಿ ನೀವು ಇಲ್ಲಿ ಕೂಡ ಪೈಪ್ಸ್ಗಳನ್ನ ನೋಡ್ತಿರ್ಬೋದು. ಇಲ್ಲಿ ಯೂಸ್ ಮಾಡುವಂಥ ಪೈಪ್ಸ್ ಬಂದು ನಿಮಗೆ ಕಂಪ್ಲೀಟ್ ಆಗಿ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ಈ ಮನೆಯನ್ನು ಕಂಪ್ಲೀಟ್ ಆಗಿ ಅವರು 14 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏಷ್ಯನ್ ಪೇಂಟ್, ಅಲ್ಟ್ರಾಟೆಕ್ ಸಿಮೆಂಟ್, ಏಷ್ಯಾ ಸ್ವಿಚಸ್, ವಿ-ಗಾರ್ಡ್ ವಯರ್ಸ್, ಹಾಗೆಯೇ ಆಶೀರ್ವಾದ್ ಪೈಪ್ಸ್ ಆ್ಯಂಡ್ MS ಸ್ಟೀಲ್ SS ರಿಂಗ್ಸ್ನ ಯೂಸ್ ಮಾಡಿ ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮನೆಯ ಅಮಿಟೀಸ್ ಬಗ್ಗೆ ನೋಡೋದಾದರೆ ಈ ಮನೆಯ ನಿಯರಲ್ಲೇ ನಿಮಗೆ VTU ಕಾಲೇಜ್ ಆಗಿರ್ಬೋದು, ಹಾಗೆ ನಿರ್ಮಲಾ ಹಾಸ್ಪಿಟಲ್ ಆಗಿರ್ಬೋದು. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಗ್ರಾಸರೀಸ್ ಅಂತ ಬಂತು ಅಂತಂದರೆ ವಿತಿನ್ 1 ಕಿಲೋಮೀಟರಲ್ಲಿ ನಿಮಗೆ ಎಲ್ಲವೂ ಪ್ರತಿಯೊಂದು ಕೂಡ ಸಿಕ್ಬಿಡುತ್ತೆ. ಎಷ್ಟೆಲ್ಲ ಬ್ಯೂಟಿಫುಲ್ ಅಮಿಟೀಸ್ ಕೊಟ್ಟು ಈ ಮನೆಗೆ ಅವರು ಕೋಟ್ ಮಾಡ್ತಿರುವಂಥ ಪ್ರೈಸ್ ಬಂದು 3 ಕೋಟಿ ಆಗಿರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆ ಏನಾದ್ರು ನಿಮಗೆ ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ, ಅವರ ನಮ್ಮ ಆಫೀಸ್ಗೂ ಕೂಡ ಬಂದು ನೀವು ಬುಕ್ ಮಾಡ್ಕೊಳ್ಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಒಂದು ರಾಮಸ್ವಾಮಿ ಸರ್ಕಲಲ್ಲಿ. ನಮ್ಮ ಕಡೆಯಿಂದ ಫ್ರೀ ವಿಸಿಟಿಂಗ್ಸ್ ಇರುತ್ತೆ, ಯಾವುದೇ ರೀತಿಯಾದಂಥ ಚಾರ್ಜಸ್ ಮಾಡಲ್ಲ. ಇದೇ ರೀತಿ ಹೆಚ್ಚಿನ ಪ್ರಾಪರ್ಟೀಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.